ಭಾರತದ ಕಡೆಗೆ ಬರ್ತಾ ಇದ್ದಾವೆ. ಪೂರ್ವ ಕರಾವಳಿ ತೀರದಲ್ಲೂ ಕೂಡ ತಮಿಳುನಾಡು, ಕೇರಳ, ಆಂಧ್ರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಕರ್ನಾಟಕಕ್ಕೂ ಪರಿಣಾಮ ಫೀಲ್ ಆಗುತ್ತೆ. ಅಲ್ಲಿನಷ್ಟು ಅಲ್ಲದೆ ಹೋದ್ರೂ ಕೂಡ ಮಳೆ ಎಚ್ಚರಿಕೆ ಇಲ್ಲೂ ಕೊಡಲಾಗಿದೆ. ಡಿಸೆಂಬರ್ ಆರಂಭದ ತನಕ ಈ ಎಲ್ಲ ಸೈಕ್ಲೋನ್ಗಳು ಇರಲಿದ್ದು ಅನೇಕ ಕಡೆ ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದೆ. ಭಾರೀ ಅನಾಹುತ ಕಂಡಿದ್ದ ಲಂಕಾ ಮತ್ತು ರಾಮೇಶ್ವರಂ ಭಾಗದಲ್ಲಿ ತುರ್ತು ಪರಿಸ್ಥಿತಿಯಂತಹ ವಾತಾವರಣ ಇದೆ. ಗಂಟೆಗೆ 80ರಿಂದ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ಹಾಗೆ ಕರಾವಳಿ ಭಾಗದಲ್ಲಿ ಲ್ಯಾಂಡ್ ಫಾಲ್ ಆಗಬಹುದು ಅಂತ ಭಾರತೀಯ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ಮೊಂಥಾ ಚಂಡಮಾರುತದ ಬಳಿಕ ದಿತ್ವಾ ಮತ್ತು ಸನ್ಯಾರ್ ಚಂಡಮಾರುತ ಈಗ ಭಾರತದಲ್ಲಿ ಆತಂಕ ಹುಟ್ಟಿಸಿವೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವ ಈ ಚಂಡಮಾರುತಗಳು, ಇದರ ಬಗ್ಗೆ ಹವಾಮಾನ ಇಲಾಖೆ ಏನು ಹೇಳ್ತಿದೆ, ಈಗ ಅವು ಎಲ್ಲಿದ್ದಾವೆ, ಇದನ್ನು ಎದುರಿಸೋಕೆ ರಾಜ್ಯಗಳು ನಡೆಸ್ತಿರೋ ತಯಾರಿ ಏನು, ನಮ್ಮ ರಾಜ್ಯಕ್ಕೆ ಏನು ಪರಿಣಾಮ, ಎಲ್ಲವನ್ನ ನೋಡ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು